ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಕವಿತಾ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಸುಮಾರು ಜನ ನನಗೆ ಕೇಳ್ತಾ ಇರ್ತಾರೆ, ನಿಮ್ಮ ಮೋಟಿವೇಶನ್ ವಿಡಿಯೋ ಚೆನ್ನಾಗಿರುತ್ತೆ ಮತ್ತು ನೀವು ಟೀಚರ್ ಆಗಿರೋದ್ರಿಂದ ಸ್ಟೂಡೆಂಟ್ಗೆ ಮೋಟಿವೇಟ್ ಆಗೋ ಥರ ಏನಾದರೂ ವೀಡಿಯೋಸ್ಗಳು ಮಾಡಿ ಹಾಕ್ಬೋದಲ್ಲ ಅಂತ ಸುಮಾರು ಜನ ಕೇಳಿದ್ದೀರಾ. ಖಂಡಿತವಾಗ್ಲೂ ಮೋಟಿವೇಶ್ನಲ್ ವಿಡಿಯೋ ಅಂತ ಅಂದ್ಕೊಳ್ಳಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಈ ವಿಡಿಯೋನ ವಾಚ್ ಮಾಡಿ. ನಿಮ್ಮ ಮಕ್ಕಳು ಮನೆಯಲ್ಲಿ ಸ್ಟೂಡೆಂಟ್ಗಳಿದ್ದರೆ, ಚಿಕ್ಕ ಮಕ್ಕಳಿದ್ದರೆ ಖಂಡಿತ ಈ ವಿಡಿಯೋನ ಅವರಿಗೆ ತೋರಿಸಿ. ಸೊ ಸ್ಟೂಡೆಂಟ್ ಲೈಫ್ ಈಸ್ ಅ ಗೋಲ್ಡನ್ ಲೈಫ್ ಅಂತ ಕರಿತೀವಿ. ಆ ಸ್ಟೂಡೆಂಟ್ ಲೈಫ್ನ ನಾವು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ, ಅದನ್ನು ಎಷ್ಟು ಜವಾಬ್ದಾರಿಯುತವಾಗಿ ನಾವು ಆ ಸ್ಟೂಡೆಂಟ್ ಲೈಫಲ್ಲಿ ಬಾಳಿ ಬದುಕ್ತೀವಿ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಎಂಜಾಯ್ಮೆಂಟ್ ಒಂದೇ ಜೀವನ ಅಲ್ಲ, ಜೀವನದಲ್ಲಿ ನಾವು ಅಂದ್ಕೊಂಡಿರುವಂತಹ ಗುರಿಗಳು ಛಲ ಇರಬೇಕು, ಹಠ ಇರಬೇಕು, ಮತ್ತು ಆ ಬದುಕನ್ನು ಆ ಮಕ್ಕಳು ಎಂಜಾಯ್ ಕೂಡ ಮಾಡಬೇಕು. ಅದನ್ನು ನಾವು ನಿಜವಾದ ಒಂದು ಗೋಲ್ಡನ್ ಲೈಫ್ ಅಂತ ಕರಿತೀವಿ. ಯಾಕಂದರೆ ಸ್ಟೂಡೆಂಟ್ ಲೈಫಲ್ಲಿ ಇರುವಂತಹ ಜೀವನವನ್ನು ನಾವು ಮತ್ತೆ ಕಟ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಕೋಟಿ ಕೊಟ್ಟರು ಬರದೇ ಇರುವಂಥದ್ದು ಯಾವುದಾದ್ರೂ ಇದ್ದರೆ ಅದು ಸ್ಟೂಡೆಂಟ್ ಲೈಫ್ ಅಂತ ಹೇಳ್ಬೋದು. ಹಾಗಾದರೆ ಸ್ಟೂಡೆಂಟ್ ಮುಖ್ಯವಾಗಿ ಅವನಿಗೆ ಒಂದು ಹಿಂದೆ ಗುರು ಇರಬೇಕು, ಮುಂದೆ ಒಂದು ಗುರಿ ಇರಬೇಕು. ಸೊ ಗುರು ಹಿಂದೆಯಿಂದ ಪುಷ್ ಮಾಡ್ತಾನೆ ಇರಬೇಕು ಒಬ್ಬ ಸ್ಟೂಡೆಂಟ್ನ. ಆವಾಗಲೇ ಅವನು ಮುಂದೆ ಇರೋ ಗುರಿ ಅವನಿಗೆ ತಲುಪಲಿಕ್ಕೆ ಸುಲಭ ಆಗುತ್ತೆ ಮತ್ತು ಅವನು ಬೇಗ ರೀಚ್ ಮಾಡ್ತಾನೆ. ಹಾಗಾಗಿ ನಮ್ಮ ಹಿಂದೆ ಯಾವುದಾದ್ರೂ ಒಂದು ಅದ್ಭುತವಾದಂಥ ಶಕ್ತಿ ಒಂದು ಗುರುವಿನ ಮುಖಾಂತರ ಬಂದರೆ ಖಂಡಿತ ಸಕ್ಸಸ್ಸು ಈಸಿ ಆಗುತ್ತೆ. ಓ ಶ್ರದ್ಧೆ, ನೀನಿದ್ದರೆ ನಾ ಗೆದ್ದೆ, ನೀನಿಲ್ಲದಿದ್ದರೆ ಬರೀ ನಿದ್ದೆ ಅಂತ ಒಂದು ಕೋಟ್ಸನ್ನು ನಾವು ಹೇಳ್ತೀವಿ. ಯಾಕಂದರೆ ಮನುಷ್ಯನಿಗೆ ಏನೇ ಕೆಲಸ ಮಾಡಲಿ ಶ್ರದ್ಧೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ಸ್ಟೂಡೆಂಟ್ ಲೈಫಲ್ಲಂತೂ ಇನ್ನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಏನೇ ಕೆಲಸ ಮಾಡಿದರೂ ಇದು ನನ್ನಿಂದ ಆಗಲ್ಲ ಅಂಥೇಳಿ ನಾವು ಬೇಸ್ಮೆಂಟ್ ಅಂದರೆ ನಮ್ಮ ಸ್ಟೂಡೆಂಟ್ ಲೈಫಲ್ಲೇ ನಾವು ಡಿಸೈಡ್ ಆಗಿಬಿಟ್ರೆ ಮುಂದೆ ನಮ್ಮ ಜೀವನದಲ್ಲಿ ನಾವು ಖಂಡಿತ ಏನನ್ನೂ ಕೂಡ ಸಾಧಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಿಮ್ಮ ಶ್ರದ್ಧೆ ಯಾವಾಗಲೂ ಚಿಕ್ಕ ವಯಸ್ಸಿಂದ ಇದು ನನ್ನ ಕೈಯಿಂದ ಆಗತ್ತೆ, ಯಾಕಾಗಲ್ಲ, ನಾನು ಅದನ್ನು ಮಾಡೇ ಮಾಡ್ತೀನಿ ಅಂಥೇಳಿ ನೀವು ಅದನ್ನು ಚಾಲೆಂಜಿಂಗಾಗಿ ತಗೊಂಡು ಶ್ರದ್ಧೆಯಿಂದ ನೀವು ಕೆಲಸ ಮಾಡಿದರೆ ಒಂದಲ್ಲ ಒಂದು ದಿನ ನೀವು ಗೆದ್ದೇ ಗೆಲ್ತೀರ. ಅದಕ್ಕೆ ಹೇಳಿರೋದು, ಓ ಶ್ರದ್ಧೆ, ನೀನಿದ್ದರೆ ನಾ ಗೆದ್ದೆ ಅಂತ. ಸೊ ನೀನಿಲ್ಲ ಅಂದರೆ, ಆ ಶ್ರದ್ಧೆ ಅನ್ನೋದಿಲ್ಲ ಅಂದರೆ ನಮ್ಮ ಮನಸ್ಸು ಯಾವಾಗಲೂ ಸೋಮಾರಿತನದಲ್ಲೇ ಕಳೆಯುತ್ತೆ. ಸಂಸ್ಕೃತದಲ್ಲಿ ಒಂದು ಮಾತಿದೆ, ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತಾಂ ವ್ಯಸನೇನ ತು ಮೂರ್ಖಾಣಂ ನಿದ್ರೆಯ ಕಲಹೇನವ ಅಂತ. ಅಂದರೆ ಇದರ ಅರ್ಥ, ಬುದ್ಧಿವಂತನಾಗಿರುವಂತಹ ವಿದ್ಯಾರ್ಥಿ ಆಗಿರ್ಬೋದು, ಒಬ್ಬ ವ್ಯಕ್ತಿ ಆಗಿರ್ಬೋದು, ತನ್ನ ಸಮಯವನ್ನು ಯಾವುದ್ರಲ್ಲಿ ಕಳೀತಾನೆ, ಒಳ್ಳೆಯದ್ರಲ್ಲಿ ಕಳೀತಾನೆ, ಒಂದು ಪುಸ್ತಕ ಓದೋದ್ರಲ್ಲಿ ಕಳೀತಾನೆ, ಒಂದು ಚಟುವಟಿಕೆಯಲ್ಲಿ ಕಳೀತಾನೆ, ಒಂದು ಒಳ್ಳೆಯ ಕೆಲಸದಲ್ಲಿ ಅವನು ತನ್ನ ಸಮಯವನ್ನು ವ್ಯರ್ಥ ಮಾಡ್ತಾನೆ. ಅದೇ ಒಬ್ಬ ನೀಚ ಮನುಷ್ಯ ಅಥವಾ ಮೂರ್ಖ ಮನುಷ್ಯ ತನ್ನ ಸಮಯವನ್ನು ಯಾವುದ್ರಲ್ಲಿ ಕಳೀತಾನಂದರೆ ಬರೀ ನಿದ್ದೆ, ಜಗಳ, ಇಂತಹ ಕೆಟ್ಟ ವ್ಯಸನಗಳಲ್ಲಿ ತನ್ನ ಸಮಯವನ್ನು ಕಳೀತಾನೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಬೇಕಾಗಿರೋದು ಶ್ರದ್ಧೆಯನ್ನು ನಿಮ್ಮಲ್ಲಿ ಚೆನ್ನಾಗಿ ಬೆಳೆಸ್ಕೊಂಡ್ರೆ ಮಾತ್ರ ನಿಮ್ಮ ಮುಂದೆ ಇರುವಂಥ ಗುರಿಯನ್ನು ನೀವು ತಲುಪಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾದರೆ ಎರಡನೆಯ ಪಾಯಿಂಟ್ ಲಿಸನಿಂಗ್ ಸ್ಕಿಲ್. ನಿಮ್ಮ ಏನು ಹೇಳ್ತಿದ್ದಾರೆ ಎದುರುಗಡೆ ಇರೋ ವ್ಯಕ್ತಿ ಅಥವಾ ನಿಮ್ಮ ಶಾಲೆಯಲ್ಲಿ ನಿಮ್ಮ ಶಿಕ್ಷಕರು ಏನು ಹೇಳ್ತಿದ್ದಾರೋ ಅದನ್ನು ತಾಳ್ಮೆಯಿಂದ ಕೇಳಿಸ್ಕೊಳ್ಳುವಂತಹ ಲಿಸನಿಂಗ್ ಸ್ಕಿಲ್ ಬೇಕು. ಲಿಸನಿಂಗ್ ಸ್ಕಿಲ್ ಇಲ್ಲ ಅಂದರೆ ನೀವು ಆ ಕ್ಲಾಸಲ್ಲಿ ಕೂತಿದ್ದು ಕೂಡ ವ್ಯರ್ಥ ಆಗುತ್ತೆ. ನಿಮ್ಮ ಜೀವನದಲ್ಲೂ ಕೂಡ ಅದು ಇಂಪಾರ್ಟೆಂಟು. ಯಾರಾದರೂ ಎದುರುಗಡೆ ಒಬ್ಬ ವ್ಯಕ್ತಿ ಮಾತಾಡ್ತಿದ್ದಾರೆ ಅಂದರೆ ಅದನ್ನು ಕೇಳಿಸ್ಕೊಳ್ಳುವಂತಹ ತಾಳ್ಮೆ ಸ್ಟೂಡೆಂಟ್ನಲ್ಲಿ ಬರಬೇಕು ಅಥವಾ ವ್ಯಕ್ತಿಗಳಲ್ಲಿ ಇರಬೇಕು. ಆವಾಗ ನಮ್ಮ ಗುರಿ ತುಂಬಾ ಸುಲಭವಾಗುತ್ತೆ. ಸುಮ್ಮನೆ ಕೇಳಿಸ್ಕೊಳ್ದೆ ಹಾಗೆ ಉತ್ತರ ಮಾತಿಗೆ ಮಾತು ಕೊಡ್ತಾ ಇದ್ದರೆ ನಮ್ಮ ಜೀವನದಲ್ಲಿ ಆ ಪ್ರಶ್ನೆಗೆ ನಮ್ಗೆ ಯಾವತ್ತೂ ಉತ್ತರ ಸಿಗೋದಿಲ್ಲ. ಹಾಗಾಗಿ ನಿಮಗೆ ಲಿಸನಿಂಗ್ ಸ್ಕಿಲ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೋಮಾರಿಗಿಂತ ದೊಡ್ಡ ಶತ್ರು ಮತ್ತೊಬ್ಬ ಇಲ್ಲ. ನನಗೆ ಯಾವತ್ತಾದರೂ ಸೋಮಾರಿತನ ಅನ್ನಿಸ್ದಾಗ ನನಗದೇ ಅನಿಸುತ್ತೆ, ನನ್ನ ನಿಜವಾದ ಎನಿಮಿ ಯಾರಂದರೆ ಆ ಸೋಮಾರಿತನ. ಯಾಕಪ್ಪ ಅಂದರೆ ಆ ಸೋಮಾರಿತನ ನಮ್ಮನ್ನು ಮುಂದಕ್ಕೆ ಹೋಗೋಕ್ಕೆ ಬಿಡಲ್ಲ. ಯಾವಾಗ ನೀವು ಸೋಮಾರಿತನದಿಂದ ದೂರ ಉಳಿತೀರೋ, ಆ ಶತ್ರುವಿನಿಂದ ನೀವು ದೂರ ಉಳಿತೀರೋ, ನಿಮ್ಮ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಿಮ್ಮಲ್ಲಿರುವಂತಹ ಲೇಜಿನೆಸ್ನ ಫಸ್ಟ್ ಬಿಡಿ. ವರ್ಕ್ ಮೋರ್, ಟಾಕ್ ಲೆಸ್, ಈ ಒಂದು ತತ್ವವನ್ನು ನೀವು ಫಾಲೋ ಮಾಡಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನೋದು ತುಂಬಾ ಈಸಿ ಆಗುತ್ತೆ. ಮಾತು ಕಮ್ಮಿ ಮಾಡಿ, ಕೆಲಸನ ಜಾಸ್ತಿ ಮಾಡಿ, ಮತ್ತು ಲೇಜಿತನವನ್ನು ನೀವು ದೂರ ಇಟ್ಟಾಗ ಮಾತ್ರ ನಿಮ್ಮ ಯಶಸ್ಸು ನಿಮ್ಮ ಕೈಗೆ
ಬಂದು ತಲುಪುತ್ತೆ. ಹಾಗಾಗಿ ಒಂದು ಸೋಮಾರಿತನವೇ ನಿಮಗೆ ನಿಜವಾದ ಶತ್ರು. ಇದು 3ನೇ ಒಂದು ಪಾಯಿಂಟ್ ನಿಮ್ಮ ತಲೆಯಲ್ಲಿ ಇಟ್ಕೊಳ್ಬೇಕಾಗಿದ್ದು. ಇನ್ನು ಏನನ್ನೂ ನೆನಪಿಸ್ಕೊಳ್ಬೇಡಿ. ಬಾಲ್ಯದಲ್ಲಿ ಅಥವಾ ಸ್ಟೂಡೆಂಟ್ ಆಗಿದ್ದಾಗ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ನೀವು ಫೀಲ್ ಮಾಡಿ ನಿಮ್ಮ ತಂದೆ ತಾಯಿಯನ್ನು ಕಣ್ಮುಚ್ಚಿ ಒಂದು ಸಲ ನೆನಪಿಸ್ಕೊಳ್ಳಿ. ನಿಮ್ಮ ತಂದೆ ತಾಯಿ ಮಾಡಿರುವಂಥ ಸ್ಯಾಕ್ರಿಫೈಸ್ಗಳನ್ನು ನೀವು ನೆನಪಿಸ್ಕೊಳ್ಳಿ. ನಿಮ್ಮ ತಂದೆ ತಾಯಿ ನಿಮಗೋಸ್ಕರ ಕಷ್ಟಪಡ್ತಾ ಇರುವಂಥ ಪ್ರತಿ ಕ್ಷಣಗಳನ್ನು ನೀವು ನೆನಪಿಸ್ಕೊಳ್ಳಿ. ಆವಾಗ ನಿಮಗೆ ಅರ್ಥ ಆಗುತ್ತೆ, ನಾನು ಏನಕ್ಕೆ ಹುಟ್ಟಿದ್ದೀನಿ, ನಾನು ನಮ್ಮ ತಂದೆ ತಾಯಿಗೆ ಏನು ಉಡುಗೊರೆ ಕೊಡ್ತಾ ಇದ್ದೀನಿ, ಈ ಪ್ರಪಂಚಕ್ಕೆ ಬಂದು ನಾನೇನು ಒಳ್ಳೆಯದನ್ನು ಕಲಿತಾ ಇದ್ದೀನಿ, ಏನು ತಪ್ಪು ಮಾಡ್ತಾ ಇದ್ದೀನಿ, ಏನು ಸರಿ ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತಹ ನಿಮಗೆ ಒಂದು ಪಿಕ್ಚರ್ ನಿಮ್ಮ ಕಣ್ಣು ಮುಂದೆ ಕಾಣಿಸುತ್ತೆ. ಹಾಗಾಗಿ ಎದ್ದ ತಕ್ಷಣ ಮೊಬೈಲ್ ನೋಡೋ ಎಷ್ಟೋ ಮಕ್ಕಳನ್ನು ನೋಡಿದ್ದೀವಿ. ಮೊಬೈಲ್ ನೋಡಬೇಡಿ, ಕಣ್ಣು ಮುಚ್ಚಿ ಒಂದು ಕ್ಷಣ ನಿಮ್ಮ ತಂದೆ ತಾಯಿಯನ್ನು ನೆನಪಿಸ್ಕೊಂಡು ಅವ್ರು ಪಡ್ತಿರುವಂತಹ ಕಷ್ಟ, ನಿಮ್ಮನ್ನು ಬದುಕಿಸ್ಲಿಕ್ಕೆ ಅಥವಾ ನಿಮಗೊಂದು ಒಳ್ಳೆಯ ಭವಿಷ್ಯ ಕೊಡಲಿಕ್ಕೆ ಅವರು ಮಾಡ್ತಾ ಇರುವಂತಹ ತ್ಯಾಗಗಳ ಬಗ್ಗೆ ಒಂದು ಸಲ ನೆನಪಿಸ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಗುರಿ ತಲುಪಲಿಕ್ಕೆ ಒಂದು ಸಣ್ಣ ದಾರಿ ಅದಾಗತ್ತೆ. ಸೊ ಈ ಪಾಯಿಂಟು ಕೂಡ ನಿಮಗೆ ತಲೆಯಲ್ಲಿರಬೇಕು. ಸ್ನೇಹ ಮಾಡಿ, ಆದರೆ ಎಂತಹ ಸ್ನೇಹ ಮಾಡಿ, ವಿದ್ಯಾರ್ಥಿ ಲೈಫಿಂದನೇ ಬರಬೇಕು ಸ್ನೇಹ. ಪರಿಶುದ್ಧವಾದಂಥ ಸ್ನೇಹವನ್ನು ಮಾಡಿ. ನಿಮ್ಮನ್ನು ಯಾರು ಸರಿದಾರಿ ಕರ್ಕೊಂಡು ಹೋಗ್ತಾರೆ ಅಂತ ನಿಮ್ಮ ಮನಸ್ಸಿಗೆ ನಾಟತ್ತೋ ಅಂತಹವರ ಸ್ನೇಹವನ್ನು ಮಾಡಿ. ಅನಾವಶ್ಯಕವಾಗಿ ಹಲವಾರು ಜನ ಸ್ನೇಹಿತರನ್ನು ಇಟ್ಕೊಂಡು ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ. ಟೈಮ್ ಈಸ್ ಮನಿ ಅಂತ ಕರೀತಾರೆ. ಟೈಮ್ಗೆ ನಾವು ವ್ಯಾಲ್ಯೂ ಕೊಟ್ಟಿಲ್ಲ ಅಂದರೆ ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಸಾಧನೆ ಅನ್ನೋದು ಒಂದು ಜಸ್ಟ್ ಕಲ್ಪನೆಯಾಗಿ ಉಳ್ಕೊಳ್ಳುತ್ತೆ. ಹಾಗಾಗಿ ಟೈಮ್ ಆ್ಯಂಡ್ ಟೈಡ್ ವೇಟ್ ಫಾರ್ ನನ್. ನಾವು ಸಮುದ್ರದ ಅಲೆಗಳು ನೋಡ್ತೀವಿ. ಸಮುದ್ರದ ಅಲೆಗಳು ಇವತ್ತು ನರೇಂದ್ರ ಮೋದಿ ಬರ್ತಾ ಇದ್ದಾರೆ, ಯಾರೋ ಒಬ್ಬ ದೊಡ್ಡ ಲೀಡರ್ ಬರ್ತಿದ್ದಾನೆ, ನೀನು ಅಲೆ ಸ್ಟಾಪ್ ಆಗು ಅಂದರೆ ಅದು ಅಲ್ಲೇ ನಿಂತ್ಕೊಳ್ಳುತ್ತಾ? ವಿದ್ಯಾರ್ಥಿಯ ಜೀವನವೂ ಕೂಡ ಹಾಗೇ ಇರಬೇಕು. ನಮ್ಮ ಒಂದು ಯಶಸ್ಸನ್ನು ಮುಟ್ಟೋವರೆಗೂ ನಾವು ಯಾರಿಗಾಗೂ ಕಾಯಬಾರ್ದು. ಯಾರಿಗಾಗೂ ನಮ್ಮ ಒಂದು ಗುರಿ ಏನಿದೆ, ನಮ್ಮ ಒಂದು ಹಂಬಲ ಏನಿದೆ, ಅದು ಯಾರಿಗಾಗೂ ನಿಲ್ಲಬಾರ್ದು. ಹಾಗಾಗಿ ಟೈಮ್ ಆ್ಯಂಡ್ ಟೈಡ್ ವೇಟ್ ಫಾರ್ ನನ್ ಅಂತ ಹೇಳಿದ್ದಾರೆ. ಸೊ ಆ ಸಮಯವನ್ನು ನೀವು ಅಮೂಲ್ಯವಾಗಿ ಬಳಸ್ಕೊಳ್ಳಿ. ಆ ಸಮಯಕ್ಕೆ ಸಮಯ ಪ್ರಜ್ಞೆ ಇರಲಿ. ಟೈಮ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಸ್ಟೂಡೆಂಟ್ ಲೈಫಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಒಂದೊಂದು ಕ್ಷಣನೂ ಬದುಕಿ ಒಂದೊಂದು ಕ್ಷಣನೂ ನೀವು ಅದನ್ನು ನಿಮ್ಮ ಜೀವನಕ್ಕೆ ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ದುರುಪಯೋಗ ಪಡಿಸ್ಕೊಳ್ಬೇಡಿ. ಯಾಕಂದರೆ ಕಳೆದು ಹೋದ ಕಾಲ ಮತ್ತೆ ಎಂದೂ ತಿರುಗಿ ಬಾರದು. ಹಾಗಾಗಿ ನಿಮ್ಮ ಸಮಯವನ್ನು ನೀವು ವ್ಯರ್ಥ ಮಾಡಬೇಡಿ. ಸಮಯವನ್ನು ತುಂಬ ಚೆನ್ನಾಗಿ ಉಪಯೋಗಿಸ್ಕೊಂಡ್ರೆ ಮಾತ್ರ ನೀವು ಅಂದ್ಕೊಂಡಿರುವಂತಹ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ. ಇನ್ನು ಲಾಸ್ಟ್ ಪಾಯಿಂಟ್ ಹೇಳೋದಾದರೆ, ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್. ವಿದ್ಯಾರ್ಥಿಯಾಗಿದ್ದಾಗ ಸರಳತೆಯಿಂದ ಬದುಕಿ. ಯಾರೋ ನನ್ನ ಪಕ್ಕದವನು ಒಳ್ಳೆ ಕಾಸ್ಟ್ಲಿ ಬಟ್ಟೆ ಹಾಕ್ಕೊಂಡು ಬಂದಿದ್ದಾನೆ ಶಾಲೆಗೆ, ಅಥವಾ ನನಗಿಂತ ಡಿಫ್ರೆಂಟ್ ಆಗಿರೋ ಒಂದು ಬ್ಯಾಗ್ ತಂದಿದ್ದಾನೆ, ಅಥವಾ ನನಗಿಂತ ಡಿಫ್ರೆಂಟ್ ಆಗಿರೋ ಒಂದು ಜಿಯೋಮೆಟ್ರಿ ಬಾಕ್ಸ್ ತಂದಿದ್ದಾನೆ, ಈ ಥರದ ಆಕರ್ಷಕ ವಸ್ತುಗಳ ಕಡೆ ನಿಮ್ಮ ಮನಸ್ಸನ್ನು ಹರಿಬಿಡಬೇಡಿ. ಅದು ಆ ವಯಸ್ಸಲ್ಲಿ ಏನು ನೋಡಿದರೂ ಕೂಡ ಅಟ್ರ್ಯಾಕ್ಟ್ ಆಗುವಂತಹ ವಯಸ್ಸು ವಿದ್ಯಾರ್ಥಿಗಳ ಜೀವನ. ಸೊ ಹಾಗಾಗಿ ನಿಮ್ಮ ಆಕರ್ಷಕವಾದಂತಹ ವಸ್ತು ಯಾವುದಿರಬೇಕಂದ್ರೆ ನಿಮ್ಮ ಪುಸ್ತಕ ಆಗಿರಬೇಕು, ನಿಮ್ಮ ಒಂದು ಸಾಧನೆ ಆಗಿರಬೇಕೇ ಹೊರತು ನೀವು ಇಷ್ಟಪಡುವಂತಹ ವಸ್ತುಗಳಲ್ಲ. ಸೊ ಹಾಗಾಗಿ ವಸ್ತುಗಳನ್ನು ನೋಡಿದಾಗ ನಿಮ್ಮ ಮನಸ್ಸು ಹರಿದು ಹೋಗೋದು ಸಾಮಾನ್ಯ. ಇನ್ನೊಬ್ರು ಏನೋ ಮಾಡ್ತಾ ಇದ್ದಾರೆ ಅಂದರೆ ಅದರ ಕಡೆ ಅಟ್ರ್ಯಾಕ್ಟ್ ಆಗೋದು ಸರ್ವೇ ಸಾಮಾನ್ಯ. ಹಾಗಾಗಿ ಆಕರ್ಷಕವಾದದ್ದನ್ನು, ಆಸೆ ಪಡುವುದನ್ನು ಫಸ್ಟು ನಿಲ್ಲಿಸಿ. ನಿಮ್ಮ ಆಕರ್ಷಕ ವಸ್ತು ಯಾವುದಾಗಿರಬೇಕು ಸ್ಟೂಡೆಂಟ್ ಲೈಫಲ್ಲಿ ಅಂದರೆ ಅದು ಬರೀ ಪುಸ್ತಕ ಆಗಿರಬೇಕು. ಅದರಿಂದ ಮಾತ್ರ ನೀವು ಸಾಧನೆಯ ಮೆಟ್ಟಿಲನ್ನು ಹತ್ತಲಿಕ್ಕೆ ಸಾಧ್ಯ ಆಗುತ್ತೆ. ಕೊನೆಯ ಪಾಯಿಂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಜೀವನದಲ್ಲಿ ಸ್ವಾಭಿಮಾನವನ್ನು ಬಿಟ್ಟು ಮತ್ತೆಲ್ಲೂ ಬದುಕೋಕ್ಕೆ ಹೋಗಬೇಡಿ. ಯಾಕಂದರೆ ವಿದ್ಯಾರ್ಥಿ ಜೀವನದಲ್ಲೇ ನಿಮ್ಮ ಸ್ವಾಭಿಮಾನ ಎಷ್ಟಿದೆ ಅನ್ನೋದು ನೀವು ತಿಳ್ಕೊಂಡ್ರೆ ಮಾತ್ರ ಜೀವನದಲ್ಲಿ ನೀವು ಸದಾ ಸ್ವಾಭಿಮಾನಿಗಳಾಗಿ ಬದುಕ್ತೀರಾ. ಇನ್ನೊಬ್ಬರಿಗೆ ರೆಸ್ಪೆಕ್ಟ್ ಕೊಡೋದನ್ನು ಕಲೀರಿ. ಇನ್ನೊಬ್ಬರಿಂದ ನೀವು ರೆಸ್ಪೆಕ್ಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲಾಂದರೆ ನೀವು ಒಬ್ಬರಿಗೆ ರೆಸ್ಪೆಕ್ಟ್ ಕೊಡದೆ ನಿಮಗೆ ಇನ್ನೊಬ್ಬರು ರೆಸ್ಪೆಕ್ಟ್ ಕೊಡ್ತಾರೆ ಅನ್ನೋ ಹುಚ್ಚು ಕಲ್ಪನೆಯಲ್ಲಿ ನಾವು ಯಾವತ್ತೂ ಬದುಕಬಾರ್ದು. ಹಾಗಾಗಿ ವಯಸ್ಸಲ್ಲಿ ಚಿಕ್ಕವರು ದೊಡ್ಡವರಲ್ಲ, ರೆಸ್ಪೆಕ್ಟ್ ಅನ್ನೋದು ಪ್ರತಿಯೊಬ್ಬರಿಗೂ ಅಷ್ಟೇ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ ಆಗಿರುತ್ತೆ. ಹಾಗಾಗಿ
ಪ್ರತಿಯೊಂದು ಜೀವಿಗೂ ಪ್ರತಿಯೊಬ್ಬ ವ್ಯಕ್ತಿಗೂ ನಿಮ್ಮದೇ ಆದಂತಹ ಗೌರವವನ್ನು ನೀವು ಅವ್ರಿಗೆ ಕೊಟ್ಟರೆ ಅದು ಖಂಡಿತ ನಿಮಗೆ ವಾಪಸ್ ಸಿಗುತ್ತೆ. ಹಾಗಾಗಿ ಗೌರವವನ್ನು ಕೊಟ್ಟು ತಗೊಳ್ಬೇಕು, ತಗೊಂಡು ಕೊಡೋದಲ್ಲ. ಹಾಗಾಗಿ ನೀವು ಕೊಡುವುದನ್ನು ಕಲಿಬೇಕು ವಿದ್ಯಾರ್ಥಿ ಜೀವನದಿಂದ. ಸೊ ಇಷ್ಟು ವಿಷಯಗಳನ್ನು ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಹಂಚ್ಕೊಂಡಿದ್ದೀನಿ. ಇನ್ನು ಯಾವ ಥರದ ಮೋಟಿವೇಶನ್ ವಿಡಿಯೋ ಬೇಕನ್ನೋದ್ರ ಬಗ್ಗೆ ನನಗೆ ಕಮೆಂಟ್ ಹಾಕಿ, ಖಂಡಿತವಾಗ್ಲೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆ ವಿಡಿಯೋವನ್ನು ಮಾಡ್ತೀನಿ. ಧನ್ಯವಾದಗಳು. ಎಲ್ಲ ಸ್ಟೂಡೆಂಟ್ಸ್ಗೆ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್ ಅಂತ ವಿಶ್ ಮಾಡ್ತೀನಿ.